ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ರಾಯರ ಅನುಗ್ರಹದಿಂದ ನಾವು ನೀವೆಲ್ಲರೂ ಚೆನ್ನಾಗಿದ್ದೀವಿ ಅಲ್ವಾ? ಹಾಗೆ ತಾಯಿ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ನಮ್ಮ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಯಾರೋ ಬೈದಿದ್ದಾರೆ, ಅದು ನಿಮ್ಮ ಮುಂದೆ ಹಂಚ್ಕೋಬೇಕಿತ್ತು. ನಾನು ಬೈದಿದ್ದಾರೆ ಅಂದ ತಕ್ಷಣ ನನ್ನನ್ನು ಪ್ರೀತಿ ಮಾಡೋರು ಖಂಡಿತವಾಗಿಯೂ ನೋವು ಆಗೇ ಆಗುತ್ತೆ ಅಲ್ವಾ? ನನಗೆ ನಿಜ ಹೇಳ್ತೀನಿ, ಇಲ್ಲಿವರೆಗೆ ನಾನು ಕಾರ್ಯಕ್ರಮವನ್ನು ಮಾಡ್ತಾ ಬಂದಾಗ ನನಗೆ ಯಾರು ಬ್ಯಾಡ್ ಕಮೆಂಟ್ ಹಾಕೋದಿರಲಿ, ಬೈಯೋದಿರಲಿ, ಏನೂ ಮಾಡಿಲ್ಲ. ನನಗೆ ಅದು ಒಂದು ಖುಷಿ ಇದೆ, ಖಂಡಿತವಾಗಿಯೂ ನನಗದೊಂದು ಖುಷಿ ಇದೆ. ಆದರೂ ಒಂದು ಸಲ ನಾನು ಹಣವನ್ನು ಕಲೆಕ್ಟ್ ಮಾಡುವಾಗ ಒಬ್ಬರು ವಾಟ್ಸಪ್ಪಿಗೆ ಹಾಕಿದರು, ಮೇಡಮ್ ಎಲ್ಲರೂ ದುಡ್ಡು ತಿಂದು ದುಡ್ಡು ಎತ್ತಿ ದುಡ್ಡನ್ನು ತಮ್ಮ ಸ್ವಂತಕ್ಕೆ ಇದು ಮಾಡ್ತು, ನೀವು ಹೀಗೇನಾ ಅಂತ ಕೇಳಿದರು. ಅದಕ್ಕೆ ಒಂದು ವಿಡಿಯೋನ ಸಹಿತ ನಾನು ಮಾಡಿದ್ದೆ. ಬಹುಶಃ ಅದರ ಮೇಲೆ ನನಗೆ ಅವರು ಮೆಸೇಜು ಹಾಕಿಲ್ಲ, ಬಹುಶಃ ನಮ್ಮ ಜೊತೆ ಕಾಂಟ್ಯಾಕ್ಟು ಇಲ್ಲ. ಅಂದರೆ ಮುಂಚಿದ್ಲು ಕಾಂಟ್ಯಾಕ್ಟ್ ಇದ್ದವರಲ್ಲ ಅವರು. ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದರೂ ಏನೋ ಗೊತ್ತಿಲ್ಲ, ಅದಕ್ಕೊಂದು ವಿಡಿಯೋ ಮಾಡಿದೆ, ಅದ್ರ ಮೇಲೆ ಸುಮ್ಮನಾದೆ. ನನಗೆಷ್ಟೋ ಜನ ಬೈದಿದ್ದಾರೆ, ಆದರೆ ನಾನು ಯಾರಿಗೂ ವಿಡಿಯೋದಲ್ಲಿ ಬೈಯೋಕ್ಕೆ ಹೋಗಿಲ್ಲ. ಅಯ್ಯೋ ರಾಯರಿದ್ದಾರೆ ಅಂತ ಹೇಳೋದು, ಸುಮ್ಮನಿರೋದು ಅಷ್ಟೇ. ಆದರೆ 4 ತಿಂಗಳ ಹಿಂದೆ ಒಬ್ಬರು ಬೈದಿದ್ದಾರೆ ನನಗೆ, ಅದನ್ನು ನಾನು ನಿಮ್ಮ ಮುಂದೆ ತಂದಿಲ್ಲ. ಆದರೆ ಮೊನ್ನೆನೂ ಒಬ್ಬರು ಬೈತಾರೆ, ತುಂಬ ಬೇಜಾರಾಗಲ್ವಾ? ಬೈದ ತಕ್ಷಣ ತುಂಬ ಬೇಜಾರಾಗೋಯಿತು. ಹಾಗಾಗಿ ನಾನು ಏನು ಮಾಡಿದೆ, ನನ್ನ ಪ್ರೀತಿ ಪಾತ್ರರ ಎದುರುಗಡೆ ಈ ವಿಷಯವನ್ನು ತರಬೇಕು ಅಂತ ನಾನು ಇವತ್ತು ತಂದಿದ್ದೀನಿ. ಹಾಗಾದರೆ ಅವರು ಏನಂತ ಬೈದರು ನನಗೆ, ಯಾಕೆ ಬೈದಿದ್ದಾರೆ, ಅದರಲ್ಲಿ ಏನಿದೆ, ಆ ಬೈಗುಳದಲ್ಲಿ ಏನಿದೆ, ಒಳ್ಳೇದಿದೆಯಾ ಕೆಟ್ಟದ್ದಿದೆಯಾ ನೀವೇ ಕೇಳಿ. ನನಗೆ 4 ತಿಂಗಳ ಹಿಂದೆ ಒಬ್ಬರು ಕಾಲ್ ಮಾಡ್ತಾರೆ, ನಾನು ಅದಷ್ಟೇನು ಗಣನೆಯಾಗಿ ತೊಗೊಂಡೇ ಇಲ್ಲ ನಾನು ಅದನ್ನು. ಇರಲಿ ಬಿಡಿ ಹೇಳ್ತಾರೆ ಅಂತ. ಆವಾಗ ಅವರು ಒಂದು ವಿಷಯನ ಕೇಳ್ತಾರೆ, ಮೇಡಮ್ ನೀವೇನು 2-3 ಸಲ ನಿಮ್ಮ ಫೇಸ್ ತೋರಿಸಿ ನೀವು ವಿಡಿಯೋ ಮಾಡಿದ್ರಿ, ಆಮೇಲೆ ನೀವು ಮಾಡಿಲ್ಲ ಯಾಕೆ ಅಂತ ಕೇಳಿದರು ಅವರು. ಅವಾಗ ನಾನು ಅವ್ರಿಗೆ ಸಹಜವಾಗಿ ಉತ್ತರವನ್ನು ಕೊಡ್ತೀನಿ. ಏನು ಕೊಡ್ತೀನಿ ಅಂದರೆ, ನಾವು ಸ್ಕೂಲಿಗೆ ಹೋಗೋರು, ಸಾಧಾರಣವಾದೊಂದು ಸೀರಿಯಲ್ ಇರ್ತೀವಿ, ಮನೆಯಲ್ಲಿ ನಮ್ಮದು ವಿಡಿಯೋ ಮಾಡುವಾಗ ಗೋಡೆ ಕಾಣುತ್ತೆ, ಆಮೇಲೆ ಮೇಲ್ಗಡೆ ಹಂಚು ಕಾಣುತ್ತೆ, ಆಮೇಲೆ ಬಾಗಿಲಿಗೆಲ್ಲ ಹಾಕಿದಂಥ ಸ್ಕ್ರೀನ್ ಕಾಣುತ್ತೆ. ಹಾಗಾಗಿ ನಮಗೇನಾಗುತ್ತೆ, ಸ್ವಲ್ಪ ಬೇಜಾರಾಗುತ್ತೆ. ಕೇಳುವರೆಲ್ಲ ಹೇಳ್ತಾರೆ, ನೀವು ಹಿಂದ್ಗಡೆ ಅಷ್ಟು ಚೆನ್ನಾಗಿರಬೇಕು, ಹಿಂದ್ಗಡೆ ಇಷ್ಟು ಚೆನ್ನಾಗಿರಬೇಕು ಅಂತಾರೆ. ಆಗ ನಮಗೇನಾಗುತ್ತೆ, ಅಯ್ಯೋ ದೇವರೇ ಹೀಗಿರೋದೇ ತಪ್ಪೇನಾ, ಸುಮ್ಮನೆ ನಾವು ಅದನ್ನೆಲ್ಲ ಯಾಕೆ ಇದು ಮಾಡಬೇಕು ಅಂಥೇಳಿ ನಾನು ನೋಡೋದಿಲ್ಲ ಅಂತ. ಆಗ ಅವ್ರು ಏನು ಬೈದರು ಅಂತ ಕೇಳಿ. ನೀವು ಆ ಮನೆಯಲ್ಲಿ ಬದುಕ್ತಾ ಇದ್ದೀರಿ ತಾನೆ, ಆ ಮನೆಯನ್ನು ನೀವು ಇಷ್ಟಪಡ್ತಾ ಇದ್ದೀರಿ ತಾನೆ, ಅಷ್ಟು ಇಷ್ಟಪಟ್ಟ ಮೇಲೆ ಇಷ್ಟಪಟ್ಟು ಆ ಮನೆಯೊಳಗೆ ವಿಡಿಯೋ ಮಾಡಿ ನೀವು, ಇದೇ ಅವ್ರು ನನಗೆ ಬೈದಿರೋದು. ಇಷ್ಟಪಟ್ಟು ಈ ಮನೆಯೊಳಗೆ ವಿಡಿಯೋ ಮಾಡಿ, ಅದು ಹಂಚು ಕಾಣಲಿ, ಗೋಡೆ ಕಾಣಲಿ, ಏನು ಬೇಕಾದರೂ ಕಾಣಲಿ ಅಮ್ಮ, ನೀವು ಆ ಮನೆಯಲ್ಲಿ ಜೀವನ ಮಾಡಿದ್ದಲ್ಲದೆ ಜೀವಿಸಿದ್ದೀರಿ, ಪ್ರೀತಿಸಿದ್ದೀರಿ ಆ ಮನೇನ. ಅಷ್ಟಿದ್ದ ಮೇಲೆ ಆ ಮನೆಯನ್ನು ಯಾಕೆ ಕೀಳಾಗಿ ನೋಡ್ತಾ ಇದ್ದೀರಿ ನೀವು? ಅಯ್ಯೋ ನನ್ನ ಮನೆ ಗೋಡೆ ನೋಡ್ತಾರೆ, ಅಯ್ಯೋ ನನ್ನ ಮನೆ ಹೆಂಚು ನೋಡ್ತಾರೆ ಅಂತ ಯಾಕೆ ನೋಡ್ತಾ ಇದ್ದೀರಿ? ನಿಮ್ಮನ್ನು ರಕ್ಷಣೆ ಮಾಡಿದಂಥ ಮನೆ ಅದು, ನಿಮ್ಮನ್ನು ಉಳಿಯೋಕೆ ಅವಕಾಶ ಮಾಡಿಕೊಟ್ಟಂಥ ಮನೆ, ರಾಯರು ನಿಮಗೆ ಕೊಟ್ಟಂಥ ಮನೆ. ಅದು ಗುಡಿಸ್ಲೇ ಆಗಿರಲಿ, ಬೆಚ್ಚಗಿರ್ತೀವಲ್ವ ಮನೆಯೊಳಗೆ ನಾವು. ಆ ಮನೆಯೊಳಗೆ ನಾವು ಬೆಚ್ಚಗಿದ್ದ ಮೇಲೆ ನಾವು ವಿಡಿಯೋನ ಮಾಡಿ ಆ ಮನೆ ನಮಗೆ ಕಾಣೋದ್ರಿಂದ ಏನು ತಪ್ಪು? ಆ ಮನೆಯಲ್ಲೇ ತಾನೇ ರಾಯರು ಕೂತಿದ್ದಾರೆ, ರಾಯರು ಪೂಜೆ ಮಾಡ್ತೀರಿ ತಾನೇ ನೀವು. ರಾಯರೇನಾದರೂ ಅಂದ್ರ ನಿಮಗೆ, ಹಂಚಿನ ಮನೆ ನಾ ಬರೋದಿಲ್ಲ, ನಿನ್ನ ಮನೆ ಗೋಡೆ ಚೆನ್ನಾಗಿಲ್ಲ ನಾನು ಬರೋದಿಲ್ಲ ಅಂತ ಏನಾದರೂ ಹೇಳಿದ್ರೇನಮ್ಮ? ರಾಯರಿಗೆ ಇಲ್ಲದೆ ಇರುವಂಥ ಭೇದ ಮತ್ತು ಜನರೇ ನಮ್ಗೆ ಯಾಕಮ್ಮ ಇರುತ್ತೆ? ನೀವು ಅಂದ್ಕೊಂಡಿರ್ತೀರ, ಅದು ಮನಸ್ಸು ತುಂಬ ತುಂಬಿಕೊಂಡಿರ್ತೀರ. ಅಂದರೆ ತುಂಬ ವಿಡಿಯೋಗಳನ್ನು ನೋಡ್ತೀರಿ, ಅದರ ಒಂದು ಕಡೆಯಲ್ಲಿ ಏನೋ ಒಂದು ಇದಿರುತ್ತೆ, ಇನ್ನೊಂದು ಕಡೆಯಲ್ಲಿ ಏನೋ ಒಂದು ಇರುತ್ತೆ, ಚಂದ ಇರುತ್ತೆ. ಆಗ ನೀವು ಅಂದ್ಕೊಳ್ತೀರಿ ಇಂಥದಕ್ಕೆ ಬೆಲೆ ಬರುತ್ತೆ ಅಂತ. ಹೌದು, ನಾನು ಅಂದ್ಕೊಂಡಿರೋದು ನಿಜ. ನಂಗೆ ಕೆಲವರು ಹೇಳಿದ್ದಾರೆ, ನೀವು ಹಿಂದ್ಗಡೆ ಎಲ್ಲ ಬರೀ ಇದು ಕಾಣುತ್ತೆ, ಅದು ಚೆನ್ನಾಗಿರಲ್ಲ, ಜನರ ಅಟ್ರಾಕ್ಷನ್ ಆಗಲ್ಲ, ಸುಮ್ಮನೆ ಯಾಕೆ ಅಂತ ಅಂದಿದ್ರು. ಅವರು ಅದಕ್ಕೆ ಅಂದಿದ್ರು, ಈ ರೀತಿಯಾಗಿ ಬೈದಿದ್ರು. ಬಿಡಿ ಅಮ್ಮ, ಮತ್ತೊಬ್ಬರು ನನ್ನ ಮನೆ ಹಿಂಗೆ ನೋಡಿ ನಗ್ತಾರೆ ಅನ್ನೋದನ್ನು ಬಿಡಿ. ನಿಮ್ಮ ರಾಯರು ನಿಮ್ಮ ಮನೆಯೊಳಗೆ ಕೂತ್ಕೊಂಡಿರುವಾಗ ಇದು ಯಾವುದನ್ನು ಕ್ಯಾರ್ ಮಾಡಬೇಡಿ. ನೇರವಾಗಿ ನೀವು ಹೇಗೆ ಆಗತ್ತೆ ಹಾಗೆ ಮಾಡಿ. ಕಾಣಲಿ, ನೀವು ಆ ಮನೆಯಲ್ಲೇ ತಾನೇ ಇರೋದು, ಹಂಚು ಕಾಣಲಿ, ನೀವು ಹಂಚಿನ ಮನೆಯಲ್ಲೇ ತಾನೇ ಇರೋದು, ಕಾಣಲಿ. ಸ್ಲ್ಯಾಪ್ ಆದರೂ ಒಂದೇ, ಹಂಚಾದರೂ ಒಂದೇ.
ಅದು ಬೇರೆ ಅದರಲ್ಲಿ ಬಂಗಾರ ಬರುತ್ತಾ, ಚಿನ್ನ ಬರುತ್ತಾ, ಏನಿಲ್ವಲ್ಲ ಅಂತ ಒಬ್ಬರು ಹೇಳಿದರೆ ಅದು ನಾನು ಅಷ್ಟು ತೊಗೊಂಡಿಲ್ಲ. ಅವರಿಗೆ ಹೇಳಿದೆ, ನಗದೆ, ಸುಮ್ಮನಾದೆ. ಇದೇ ಬೈದಿರೋದು ನನಗೆ. ಹಾಗಾದರೆ ನಿನ್ನೆ ಎಲ್ಲ ಮೊನ್ನೆ ಒಬ್ಬರು ಬೈದಿದ್ದಾರೆ, ಏನು ಅನ್ನೋದ್ರ ಬಗ್ಗೆ ಕೇಳಿ. ಬಹುಶಃ ನಿಮಗೆಲ್ರಿಗೂ ಸಮಾಧಾನ ಆಗಿರಬೇಕು. ಅಮ್ಮನಿಗಿದು ಬೈದಿದ್ದಲ್ಲ, ಅಮ್ಮ ಸ್ಟಾರ್ಟಿಂಗ್ನಲ್ಲಿ ನಮ್ಗೆ ಬೈದಿದ್ದಾರೆ ಅಂತ ಹೇಳಿದ್ದಾರೆ ಅಂತ. ಹಾಗೆ ಮೊನ್ನೆ ಒಬ್ಬರು ಲೈವ್ ಕಾರ್ಯಕ್ರಮದಲ್ಲಿ ಒಂದೆರಡು ಸಲ ಬಂದಿದ್ದರು ಅವರು. ನಾನು ಒಂದಿನ ಲೈವ್ ಕಾರ್ಯಕ್ರಮದಲ್ಲಿ ಸ್ವಲ್ಪ, ನಾನೇನು ಕ್ರೀಮೆಲ್ಲ ಹಚ್ಚಿಲ್ಲ, ಸ್ವಲ್ಪ ಪೌಡ್ರ್ ಜಾಸ್ತಿ ಹಚ್ಚಿಬಿಟ್ಟು ಸ್ವಲ್ಪ ಸಣ್ಣಕ್ಕೆ ಲೈಟಾಗಿ ಒಂದು ಸ್ವಲ್ಪ ಲಿಪ್ಟಿಕ್ಕನ್ನು ಹಚ್ಚಿಬಿಟ್ಟು ನಾನು ಲೈವಿಗೆ ಕೂತಿದ್ದೀನಿ. ಕೂತಾಗ ನಾನು ಹೇಳಿದ್ದೀನಿ, ಅಯ್ಯೋ ನಂದು ಈ ಕಲ್ಲರ್ ಅಲ್ಲ, ನೀವು ಯಾರೋ ಹಾಕಿದ್ದಾರೆ, ನಮ್ಗೆ ಚೆನ್ನಾಗಿ ಕಾಣ್ತಾ ಇದ್ದೀರಿ ಅಮ್ಮ ಅಂತ. ಅಯ್ಯೋ ನಂದು ಈ ಕಲ್ಲರ್ ಅಲ್ಲಮ್ಮ, ಅದಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದೀನೇನೋ ಅಂತ. ಆದರೆ ಅವರಿಗದು ಬೇಜಾರಾಯ್ತಂತೆ. ಯಾಕೆ ಬೇಜಾರಾಯಿತು ನಿಮಗೆ ಅಂತ ಕೇಳಿದೆ ನಾನು. ನನಗೆ ಯಾಕೆ ಬೇಜಾರಾಯಿತು ಅಂದರೆ, ನಮ್ಮ ಅಕ್ಕನ್ನ ನೋಡಿದ ರೀತಿಯೇ ಬೇರೆ. ನಾವು ನಮ್ಮ ಅಕ್ಕನ್ನ ನ್ಯಾಚುರಲ್ ಕಲರಲ್ಲಿ ನೋಡಿದ್ದೀವಲ್ವ ನಾವು. ಮತ್ತೆ ಯಾಕೆ ಬೇಕು ಇವರಿಗೆ ದಪ್ಪ ಪೌಡ್ರ್ ಹಾಕಬೇಕು, ತುಟಿಗೆ ಲಿಪ್ಟಿಕ್ ಹಾಕಬೇಕು? ಹಾಂ, ನಮ್ಮ ಅಕ್ಕನಾಗೇ ನೋಡೋಕೆ ಇಷ್ಟಪಡ್ತೀವಿ. ಯಾರನ್ನೂ ಮೆಚ್ಚಿಸೋಕ್ಕೋಸ್ಕರ ನೀವು ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟೀಮ್ ಹಾಕೋ ಅವಶ್ಯಕತೆ ಇಲ್ಲ. ಅದು ಹಾಕಿದರೆ ನಿಮ್ಮನ್ನು ನೀವು ಪ್ರೀತಿ ಮಾಡೋದಿಲ್ಲ ಅಂತ ಲೆಕ್ಕ. ನಿಮ್ಮ ಕಲ್ಲರ್ ನಿಮಗೇ ಇಷ್ಟ ಇಲ್ಲ ಅಂತ ಲೆಕ್ಕ. ನೀವು ಹೇಗಿದ್ದೀರೋ ಹಾಗೆ ಬನ್ನಿ. ಅದನ್ನು ಬಿಟ್ಬಿಟ್ಟು ಲಿಪ್ಟಿಕ್ ಹಚ್ಚೋದು, ಬಣ್ಣ ಹಚ್ಚೋದು, ಜನ ನೋಡ್ತಾರೆ, ಅಯ್ಯೋ ಅವರು ಇದು ಮಾಡಲ್ಲ. ಬೇಡಮ್ಮ, ಅದು ಯಾವುದು ಸುಂದರವಾಗಿ ತಲೆ ಬಾಚ್ಕೊಳ್ಳಿ. ನಿಮಗೆ ಯಾವ ಸೀರೆ ಇಷ್ಟ ಇದೆ ಅದು ಉಟ್ಕೊಳ್ಳಿ. ಅದು ಹೇಗೇ ಇರಲಿ, ನೀವು ಯಾವುದೇ ಸೀರೆ ಉಟ್ಕೊಳ್ಳಿ, ನೀವು ಹೇಗಿದ್ದೀರೋ ಹಾಗೆ ಬನ್ನಿ. ನನಗದು ತುಂಬ ಬೇಜಾರಾಗಿದೆ. ಯಾಕೆ? ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಮೊದಲು ಕಲ್ತ್ಕೊಳ್ಳಿ. ನೀವು ಸ್ಟೀಮ್ ಹಾಕ್ಕೊಂಡ್ರೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ತೀರಾ? ಮೇಕಪ್ ಮಾಡಿಕೊಂಡ್ರೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ತೀರಾ? ಯಾವುದೋ ಫಂಕ್ಷನಿಗೆ ಹೋಗ್ತೀರಿ ಬಿಡಿ, ಅಲ್ಲಿ ಮೇಕಪ್ ಮಾಡ್ಕೊಂಡು ಹೋಗಲೇಬೇಕು, ಮಾಡ್ಕೊಂಡು ಹೋಗಲಿ, ಅದು ತೊಂದರೆ ಇಲ್ಲ. ಆದರೆ ನೀವು ನಿಮ್ಮ ಕಾರ್ಯಕ್ರಮದಲ್ಲಿ ಬರುವಾಗ ಲಕ್ಷಣವಾಗಿ ಒಂದು ಸೀರೆ ಉಟ್ಕೊಳ್ಳಿ ಅಮ್ಮ, ತಲೆ ಬಾಚ್ಕೊಳ್ಳಿ, ಹೂ ಇದ್ದರೆ ಹೂ ಮುಡ್ಕೊಳ್ಳಿ, ಹಣೆಗೊಂದು ಚಂದವಾಗಿ ಕುಂಕುಮ ಇಟ್ಕೊಳ್ಳಿ, ಸಾಕು. ನಮ್ಮಮ್ಮನ್ನು ನಾವು ನೋಡಿರೋದು ಹೀಗೇನೆ. ಅದನ್ನು ಬಿಟ್ಬಿಟ್ಟು ನಮ್ಮಮ್ಮನ ಮತ್ತೊಂದಮ್ಮನಿ ನೋಡೋಕ್ಕೆ ನಾವು ಇಷ್ಟಪಡಲ್ಲ. ಅವ್ರ ಅಕ್ಕ ಅಂತಾರೆ ನನಗೆ. ನಿಮ್ಮನ್ನು ಪ್ರೀತಿಸೋರಿದ್ದಾರೆ, ನೀವು ಹೇಗೇ ಇದ್ದರೂ ನಿಮ್ಮನ್ನು ಅಮ್ಮ ಅಂತ ಒಪ್ಕೊಳ್ಳೋರಿದ್ದಾರೆ. ಹಾಗಿರುವಾಗ ನೀವು ಯಾಕೆ ಆ ಯೋಚನೆ ಎಲ್ಲ ಮಾಡ್ತೀರಿ? ಮಾಡಬೇಡಿ ಅದನ್ನು. ನೀವು ಯಾಕೆ ಮುಖ ಯಾಕೆ ತೋರಿಸೋದಿಲ್ಲ? ಅದೇ ಸೀರೆಯಲ್ಲೇ ಬನ್ನಿ. ನಿಮ್ಮ ಸೀರೆ ಯಾರೂ ನೋಡಲ್ಲ, ನಿಮ್ಮಲ್ಲಿರುವ ಮಾತಿನಲ್ಲಿರುವಂಥ ರಾಯರ ಪವಾಡಗಳು, ಮಾತಿನಲ್ಲಿರುವಂಥ ಶಕ್ತಿ, ಮಾತಿನಲ್ಲಿರುವಂಥ ಚಾತುರ್ಯವನ್ನು ನೋಡ್ತಾರೆ. ಯಾರೋ ನೋಡ್ತಾರೆ. ನಿಮಗೇನು ಸ್ಕೂಲ್ಗೆ ಹೋಗಿ ಬರ್ತೀರಿ, ನೀವು ಕಾಲು ಸೆರಗಿನ ಸೀರೆ ಉಟ್ಕೊ ಕುತ್ಕೊಳ್ಳೋಕ್ಕಾಗತ್ತಾ? ಆಗೋದಿಲ್ಲ. ಇರೋದ್ರಲ್ಲೇ ಚೆನ್ನಾಗಿ ಬಂದು ಮಾಡಿ ಕಾರ್ಯಕ್ರಮ. ಹಿಂದೆಲ್ಲ ಹೇಳ್ತಿದ್ರಲ್ವಾ, ಸ್ಕೂಲಿಗೆ ಹೋಗುವಾಗ ಹೇಗೆ ಬೇಕಾದರೆ ಇರಲಿ, ಒಗೆದ ಬಟ್ಟೆ ಇರಲಿ ಅಂತ. ಬಟ್ಟೆ ಹೇಗಿರಲಿ, ಬಟ್ಟೆ ಹಳೇದು ಅಂತ ಯೋಚನೆ ಮಾಡಬೇಡಿ. ಅದ್ರ ಬದಲಿಗೆ ಅದು ಒಗೆದು ಚಂದ ಮಾಡಿ ಶಾಲೆಗೆ ಹಾಕ್ಕೊಂಡು ಬರ್ರಿ ಅಂತಾರೆ. ಹಾಗೆ ಇದನ್ನು ರೂಢಿಸ್ಕೊಳ್ಳಿ ಅಮ್ಮ. ನಾನು ಹಾಗಿದ್ರೇ ಬರಬೇಕು, ಹಿಂಗಿದ್ದರೆ ನನ್ನ ಜನ ಇಷ್ಟಪಡಲ್ಲ, ಹಿಂಗಿದ್ದರೆ ಜನ ಲೈಕ್ ಕೊಡಲ್ಲ, ಹಿಂಗಿದ್ದರೆ ನನಗೆ ವ್ಯೂಸ್ ಆಗಲ್ಲ. ಅದನ್ನು ನಿಮ್ಮ ತಲೆಯಿಂದ ಮೊದಲು ತೆಗೆದುಹಾಕಿ. ನಾವು ನೋಡೋದು ನಮ್ಮ ಅಕ್ಕನ್ನ, ಅಥವಾ ನಿಮಗೆಲ್ಲ ಅಮ್ಮ ಅಂತ ಕರೀತಾರಲ್ಲ, ಅವರೆಲ್ಲ ನೋಡೋದು ನಿಮ್ಮನ್ನು ನೀವಾಗೇ ನೋಡೋಕ್ಕೆ ಇಷ್ಟಪಡ್ತಾರೆ. ಹಾಗಿರಿ ಮೊದಲು. ಬೇರೆ ಯಾರೋ ಏನೋ ಅಂತಾರೆ, ಬೇರೆ ಯಾರೋ ಹಾಗೆ ಬರ್ತಾರೆ, ಅದನ್ನೇನು ಯೋಚನೆ ಮಾಡಬೇಡಿ. ಟೈಮ್ ಇಲ್ಲ ತಾನೆ, ಇದ್ದ ಟೈಮಲ್ಲೇ ಇದರಲ್ಲೇ ರೆಡಿಯಾಗಿ ಒಂದು ಕಾರ್ಯಕ್ರಮವನ್ನು ಕೊಡಿ. ಆವಾಗ ನಾವು ನಿಮ್ಮನ್ನು ಇಷ್ಟಪಡ್ತೀವಿ. ಅದ್ರ ಮೇಲೆ ಅದು ಲೈವೇ ಬಂದಿಲ್ಲ, ತುಂಬ ಬೇಜಾರಾಗೋಯ್ತಂತೆ ಅವರಿಗೆ. ನಾನು ಕೇಳಿದೆ, ಯಾಕೆ ಬರಲಿಲ್ಲ, ಲೈವ್ ಯಾಕೆ ಬರ್ತಾ ಇಲ್ಲ ನೀವು ಅಂದಾಗ ಅವ್ರು ಹೇಳಿದರು, ನನಗೆ ಬೇಜಾರಾಗಿ ಬಂದಿಲ್ಲ ಅಂತ. ಬೇಡಮ್ಮ, ಹಾಗೆ ಬರಲೇಬೇಡಿ ಅಕ್ಕ. ನೀವು ಹೇಗಿದ್ದೀರಿ ಹಾಗೆ. ನನ್ನ ನನ್ನ ಲತಕ್ಕನ್ನು ಹೆಂಗೆ ನೋಡಿದ್ದೀನಿ ನಾನು? ಆ ರೀತಿ ಮೇಕಪ್ಪಲ್ಲಿ ನೋಡಿಲ್ಲ, ಆ ರೀತಿ ಲಿಪ್ಟಿಕ್ಕಲ್ಲಿ ನೋಡಿಲ್ಲ. ನನ್ನ ಅಕ್ಕ ಅಲ್ಲಿ ಬೇರೆ ಥರ ಅನಿಸ್ಬಿಡುತ್ತೆ ನಮಗೆ. ನಾವು ನೋಡಿರೋ ನಮ್ಮ ಅಕ್ಕ ಎಲ್ಲಿ, ಈ ಅಕ್ಕ ಎಲ್ಲಿ ಅನಿಸುತ್ತೆ ನಮಗೆ. ಜನರಿಗೆ ಗೊತ್ತಾಗೇ ಆಗುತ್ತಮ್ಮ, ಗೊತ್ತಾಗೇ ಆಗುತ್ತೆ ನಾವು ಮೇಕಪ್ ಮಾಡ್ಕೊಂಡಿವಿ ಅಂತ. ಅಂದಮೇಲೆ ನನ್ನನ್ನು ನಾನು ಪ್ರೀತಿ ಮಾಡಲ್ಲ ಅಂತ ಲೆಕ್ಕ. ನನಗೆ ದೇವ್ರು ಕೊಟ್ಟ ಕಲ್ಲರು, ಆ ದೇವ್ರು ಕೊಟ್ಟ ಕಲ್ಲರೇ ನನಗೇ ಬೇಡ ಅನ್ನಿಸ್ದಾಗ ಬೇರೆಯವ್ರು ಹೇಗೆ ಒಪ್ಕೋತಾರೆ?
ಮೊದಲು ಇದು ನನಗೆ ದೇವರು ಕೊಟ್ಟ ಕಲ್ಲರು, ನಾನು ಇದನ್ನು ಒಪ್ತೀನಿ. ಯಾರು ಒಪ್ಪಲಿ ಯಾರು ಬಿಡಲಿ, ನಾನು ಹೀಗೇ ಇರೋದು, ನಾನು ಹೀಗೇ ಮಾಡೋದು ಅನ್ನೋದು ನಿಮ್ಮ ಭಾವನೆಯಲ್ಲಿ ಬರಬೇಕು. ಇವತ್ತು ರಾಯರು ಏನೇ ಆಗಲಿ 10 ಜನರಿಗೆ ನೀವು ನಿಮ್ಮಿಂದ ಸಾಂತ್ವನ ಹೇಳಿಸಿದ್ದೀರಿ, ಎಷ್ಟೋ ಜನರಿಗೆ ಬೇರೆಯವ್ರ ಕಡೆಯಿಂದ ಸಹಾಯವನ್ನು ಮಾಡಿಸಿದ್ದೀರಿ ಅಲ್ವಾ. ಆದರೆ ರಾಯರು ಅದನ್ನು ನೋಡಿದ್ರಾ? ನಿಮ್ಮನ್ನು ಈ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ಳುವಾಗ ನೀವೆಷ್ಟು ಚೆನ್ನಾಗಿದ್ರಿ, ನೀವು ಮೇಕಪ್ ಮಾಡ್ತೀರಾ, ನೀವು ಚಂದ ಸೀರೆ ಉಡ್ತೀರ, ಅದನ್ನೆಲ್ಲ ನೋಡಿದ್ರೆ ನಮ್ಮ ರಾಯರು ಇಲ್ಲ ಅಲ್ವಾ. ನಮ್ಮ ರಾಯರು ನೋಡಿಲ್ಲ ಅಂದಮೇಲೆ ನೀವು ಯಾಕಮ್ಮ ಟೆನ್ಷನ್ ತಗೋತೀರಿ? ಬಿಟ್ಬಿಡಿ, ಇವತ್ತಿಂದ ಬನ್ನಿ ಹಾಗೆ ಚಂದ ಸೀರೆ, ಒಂದು ಸಿಂಪಲ್ ಆದ ಸೀರೆ ಉಟ್ಕೊಳ್ಳಿ, ಹಣೆಗೊಂದು ಕುಂಕುಮ ಇಟ್ಕೊಳ್ಳಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು, ಹಣೆಗೊಂದು ಕುಂಕುಮ ಇಟ್ಕೊಳ್ಳಿ, ತಲೆ ಒಂದು ಬಾಚ್ಕೊಳ್ಳಿ, ಬಂದುಬಿಡಿ ಅಮ್ಮ ಎದುರುಗಡೆ. ನೀವು ನೀವಾಗಿ ಇರಿ, ಅಷ್ಟನ್ನೇ ನಾವು ಇಷ್ಟಪಡೋದು ಅಂದ್ಬಿಟ್ರು. ಇದೇ ಬೈಗುಳ ಅವ್ರು ನನಗೆ ಬೈದಿರೋದು, ಇದೇ ಬೈಗುಳ ಸಾಧಾರಣ ಒಂದು ಅರ್ಧ ಗಂಟೆ ಹೇಳಿದ್ದನ್ನೇ ಹೇಳಿ ಬೈದಿದ್ದಾರೆ, ನನಗೆ ಹೇಳಿದ್ದನ್ನೇ ಹೇಳಿ ಬೈದಿದ್ದಾರೆ. ಏಜ್ ಎಷ್ಟಾಯಿತು? ನೀವೇನು ಸಣ್ಣ ಹುಡುಗಿನ ಈಗ? ಬೇಡ, ನೀವು ಫಂಕ್ಷನ್ನಿಗೆ ರೆಡಿಯಾಗಿ ಹೋಗಿ, ಅದೇನು ತೊಂದರೆ ಇಲ್ಲ, ಹೋಗಲೇಬೇಕು. ಆದರೆ ಜನ ನೋಡ್ತಾರೆ ನಿಮ್ಮನ್ನು, ಅಂದ್ಕೋತಾರೆ ನಮ್ಮಮ್ಮನಿಗೆ ಸಣ್ಣ ವಯಸ್ಸಲ್ಲ, ನಮ್ಮಮ್ಮನಿಗೊಂದು ಹದ ವಯಸ್ಸು, ಹೀಗೆ ಬರ್ತಾರೆ, ಏನಾಯಿತು ಅದರಲ್ಲಿ? ಅವರು ಅದು ಯಾವುದು ನೋಡ್ತಾರೆ ಅಂತ ಅಂದ್ಕೋಬೇಡಿ. ನೀವು ಸೀರೆ ನೋಡ್ತಾರಾ ಅಥವಾ ಮೇಕಪ್ ನೋಡ್ತಾರಾ? ಯಾವುದು ನೋಡಲ್ಲ. ನಿಮ್ಮನ್ನು ನೀವಾಗಿ ನೋಡೋಕೆ ಇಷ್ಟಪಡ್ತಾರೆ. ನೀವು ನೀವಾಗಿ ಇರಿ, ದೇವ್ರು ಕೊಟ್ಟಂಥ ಆ ಕಲ್ಲರನ್ನೇ ಇಷ್ಟಪಡಿ. ಇದನ್ನು ನೀವು ಮಾಡ್ಕೊತ ಹೋಗಿ, ಖಂಡಿತ ರಾಯರು ಇನ್ನೂ ನಿಮಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ಮಾತನ್ನು ಹೇಳಿ ಬೈದಿದ್ದಾರೆ. ಪದೇ ಪದೇ ಹೇಳ್ತಾರೆ. ಮತ್ತು ನಾನು ಬೈದಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ, ನನ್ನ ಮೇಲೆ ತಪ್ಪು ಭಾವನೆ ತಿಳ್ಕೊಳ್ಳೋಂಗಿಲ್ಲ ಅಂತ. ಆದರೆ ಇದು ಬೈದಿರೋದು ನನಗೆ ದ್ವೇಷಕ್ಕಲ್ಲ, ನನ್ನ ಮೇಲಿನ ಕಾಳಜಿ, ನನ್ನ ಮೇಲಿನ ಪ್ರೀತಿಗೋಸ್ಕರ ಬೈದಿದ್ದಾರೆ. ಹಾಗಾಗಿ ಅದನ್ನು ನಾನು ತಗೊಳ್ಳೇಬೇಕು ಅಲ್ವಾ. ಈಗ ಬಹುಶಃ ಆಗ ಅರ್ಥ ಆಗುತ್ತೆ ನಮಗೆ, ಹೌದಲ್ವಾ, ಅವ್ರು ಹೇಳಿದ ಮಾತು 100ಕ್ಕೆ 100 ಸತ್ಯ. ಅದೇ ಅಂದರು ಅವರು. ಯಾಕೆ ನಿಮ್ಮ ಮನೆಯವ್ರು ನಿಮ್ಮನ್ನು ಇಷ್ಟಪಡ್ತಾ ಇಲ್ವಾ? ಮಕ್ಕಳು ಇಷ್ಟಪಡ್ತಾ ಇಲ್ವಾ ನಿಮ್ಮನ್ನು? ನಿಮ್ಮ ಬಂಧು ಬಳಗದವ್ರು ನಿಮ್ಮನ್ನು ಇಷ್ಟಪಡ್ತಾ ಇಲ್ವಾ? ಮತ್ತ್ಯಾಕೆ ನಿಮ್ಮನ್ನು ನೀವು ಪ್ರೀತಿ ಮಾಡೋದು ಕಲ್ತ್ಕೊಳ್ಳಿ ಅಮ್ಮ ಅಂತ. ಪ್ರೀತಿ ಮಾಡೋದು ಕಲ್ತ್ಕೊಳ್ಳಿ ಅಕ್ಕ ನೀವು, ಆಗ ಗೊತ್ತಾಗುತ್ತೆ ನಿಮಗೆ ನನ್ನ ಈ ಕಲ್ಲರೇ ತುಂಬ ಇಷ್ಟ, ನಾನು ಹಿಂಗೆ ಇರ್ತೀನಿ ಅನ್ನೋದು ಗೊತ್ತಾಗುತ್ತೆ. ನನಗೆ ಅದಕ್ಕೆ ನಾನು ಲೈವ್ ಬರದೇ ಇರೋ ಕಾರಣ ನನಗೆ ತುಂಬ ಬೇಜಾರಾಯಿತು. ಹಾಗಾಗಿ ನಾನು ಲೈವಲ್ಲಿ ಬರಲಿಲ್ಲ ಅಂತ. ಇನ್ನೊಂದು ವಿಷಯನ ಹೇಳ್ತೀನಿ, ನಾನು ಲೈವಲ್ಲಿ ಬರುವಷ್ಟೊತ್ತಿಗೆ ಅದು ಸ್ವಲ್ಪ ಬೇಜಾರಾಯಿತು ಅಂತಲೂ ಅಂದರು ಅವರು. ನಾನು ಕಾರ್ ಒಳಗಡೆ ಇರ್ತೀನಿ, ನೋಡುವ ಜನರಿಗೆ ಏನು ಅನಿಸುತ್ತೆ ಅನ್ನಿಸಿರಬಹುದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನನಗೂ ಅನ್ನಿಸ್ತು, ಅಮ್ಮ ಕಾರ್ ಒಳಗೆ ಯಾಕೆ ಕೂತ್ಕೋಬೇಕು ಇವರು, ಅದನ್ನು ಜನ ಅಂದ್ಕೋಬೋದಲ್ಲ, ಓ ಇವರೇನೋ ಕಾರ್ ತೊಗೊಂಡಿದ್ದಾರೆ, ಕಾರ್ ತೋರ್ಸೋಕ್ಕೋಸ್ಕರ ಇವ್ರು ಇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅಂತ ನಾನು ಹೇಳಲ್ಲಮ್ಮ. ಆದರೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಕ್ಕ, ನೀವು ಬೇರೆ ಕಡೆ ಎಲ್ಲರೂ ಕೂತ್ಕೊಳ್ಳಿ ಅಂತ. ಈ ವಿಷಯಕ್ಕೆ ನಾನೊಂದು ಸ್ಪಷ್ಟನೆಯನ್ನು ಕೊಡ್ತೀನಿ ನಿಮಗೆ. ನಾನು ಯಾವ ಒಂಥರ ಇದರಲ್ಲಿ ಅಲ್ಲ, ನನಗೆ ಟಿ ವಿ ಹಾಲಲ್ಲಿ ಅದನ್ನು ಲೈವ್ ಬರೋಕ್ಕಾಗಲ್ಲ. ಯಾಕಂದರೆ ಸಂಜೆ ಹೊತ್ತಲ್ಲಿ ಕೆಲಸಕ್ಕೆಲ್ಲ ಹೋಗಿ ಬಂದವರು ಏನೋ ಕ್ರಿಕೆಟು ಅದೋ ಇದೋ ನ್ಯೂಸು ಹಚ್ಕೊಂಡು ಕೂತ್ಕೊಂಡಿರ್ತಾರೆ. ನಾವು ಇಲ್ಲಿ ಇದನ್ನು ಇದು ಮಾಡ್ತಾ ಇರೋಕ್ಕಾಗಲ್ಲ. ಒಂದು ಎರಡನೇದೇನೆಂದರೆ ಸಂಜೆ ಹೊತ್ತಾದ ಕಾರಣ, ಚಳಿ ಭಾಳ ಇರೋ ಕಾರಣ ಹೊರಗಡೆ ನನಗೆ ಲೈವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಿದೆ, ನಾನು ಕಾರನ್ನು ಆಯ್ಕೆ ಮಾಡಿಕೊಂಡೆ. ಯಾಕೆ ಕಾರನ್ನು ಆಯ್ಕೆ ಮಾಡಿಕೊಂಡೆ ಅಂದರೆ ಚಳಿಯನ್ನು ತಡೆಯುತ್ತೆ, ಇಲ್ಲಿ ಟಿ ವಿ ಇಂದ ತೊಂದರೆ ಆಗಲ್ಲ, ಜೊತೆಗೆ ಇನ್ನೊಂದು ಏನು ಅಂದರೆ ಸೇಫ್ಟಿ. ಹಾಗೂ ಆ ಸಲುವಾಗಿ ನಾನು ಅದರೊಳಗೆ ಕೂತು ಮಾಡಿರುವಂಥದ್ದು. ಬಹುಶಃ ಕೆಲವರಲ್ಲಿ ಆ ಭಾವನೆಗಳಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಆ ಕಾರಣದಿಂದ ಅದರೊಳಗೆ ಕೂತ್ಕೊಳ್ಳೋದು ಬಿಟ್ಟರೆ, ನಾನು ಯಾವ ವಸ್ತು ಇದ್ದರೂ ಸಹಿತ ನಾನು ಅಹಂಕಾರ ಪಡುವಂಥ ವ್ಯಕ್ತಿಯಲ್ಲ. ನನ್ನ ಹತ್ರ ಇದೆ ಹಾಗೆ ಹೀಗೆ ಇಲ್ಲ, ಖಂಡಿತವಾಗಿಯೂ ನನಗೆ ಅದು ಏನೋ ದೇವರು ಕೊಟ್ಟಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಅದು ದೇವರು ಕೊಟ್ಟಿಲ್ಲ. ಹಾಗಾಗಿ ಈ ಬೈಗುಳಗಳನ್ನು ಅವರು ಬೈದಿದ್ದು ನನಗೆ ಯಾವುದು ತಪ್ಪಾಗಿ ಕಾಣಲಿಲ್ಲ. ನಾನು ನಾನಾಗಿ ಇರ್ತೀನಿ, ನಾನು ನನ್ನ ಬಣ್ಣವನ್ನು ಇಷ್ಟಪಡ್ತೀನಿ. ನನಗೆ ಯಾರ್ಯಾರು ಹೇಳಿದ್ದಾರೆ ಅವರೆಲ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಯಾಕಂದರೆ ಇಬ್ಬರು ಹೇಳಿದ್ದಾರೆ ನನಗೆ. ಹಾಗಾಗಿ ಅವರು ಮನೆ ಬಗ್ಗೆ ಹೇಳಿದರೆ, ಇವರು ಮನಸ್ಸಿನ ಬಗ್ಗೆ, ಬಣ್ಣದ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಅವರಿಗೆ, ನಮಗೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.